ಮತ್ತು ದಲಿತ ಕೂಡಿದ್ರೆ ಅದ್ರ ಜೊತೆಗೆ ಸಹಜವಾಗಿ ನಮ್ಮ ಮೈನಾರಿಟೀಸ್ ಹಿಂದುಳಿದವ್ರ ಜೊತೆಗೆ ಅಲ್ಪಸಂಖ್ಯಾತರು ಕೂಡ್ತಾರೋ ಅನ್ನುವಂಥದ್ದು ಈಗಾಗಲೇ ಹಲವು ಸಲ ರುಜುವಾತಾದಂಥದ್ದು. ಈ ದಿಶೆಯಲ್ಲಿ ರಾಹುಲ್ ಗಾಂಧಿಯವರ ಮನಸ್ಸಾದರೂ ಸಹಿತ ಅಹಿಂದ ಮತ್ತು ದಲಿತ ಕಡೆ ಇರೋದರಿಂದಾಗೆ ಅದ್ರ ಜೊತೆಗೆ ಮುಸ್ಲಿಮರ ಕಡೆ ಒಂದಿಷ್ಟು ಅಪೀಸ್ಮೆಂಟ್ ಅಂತ ಆರೋಪ ಮಾಡ್ತಾರೆ ವಿರೋಧಿಗಳು ಮಾಡಲಿ ಅವ್ರ ಒಲವಿದ್ದಂಥವ್ರು. ಇದಕ್ಕೆಲ್ಲ ರಾಹುಲ್ ಗಾಂಧಿಯವರು ಒಪ್ಪಿದ್ರ ಅನ್ನುವಂಥ ಭಯ ಈಗ ಡಿ ಕೆ ಶಿ ಅವ್ರ ಮುಂದೆ ಕಾಡ್ತಾ ಇದೆ ಅಂತೇಳಿ. ಡಿ ಕೆ ಶಿ ಅವರು ಇವತ್ತು ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ನಿಮಗೆ ಅವ್ರಿಗೆ ಇದೇ ಸಲ ಆಗಲೇಬೇಕು ಅನ್ನೋದು ಯಾಕೆ ಅಷ್ಟಕ್ಕೆ ಬಿದ್ದಿದ್ದಾರಪ್ಪ ಅಂದ್ರೆ ಅವ್ರ ವಯಸ್ಸದ ಎಲ್ಲನೂ ಅವ್ರಿಗೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದಾಗ ಅವ್ರಿಗೆ ಬಿ ಜೆ ಪಿಗೆ ಬಿ ಪ್ಲ್ಯಾನ್ ಅಂತ ಏನೋ ಮೇಲಿನ ವಾದ ಮಾಡ್ತಾಯಿದ್ವಿ, ಅಲ್ಲೂ ಹೋಗುವಂಥ ಮನಸ್ಥಿತಿಗಳು ಅವ್ರಿಗಿಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಅನಿವಾರ್ಯ ಬಂದಾಗ ನೋಡಿರಾತು ಅನ್ನೋಂಥ ಡಿ ಕೆ ಸು ಅನ್ನೋಂಥವ್ರು ಏನೋ ಮಾತಾಡಿ ಸುರೇಶ್ ಅವರು, ಬಟ್ ಇವರು ಅದನ್ನೂ ಮಾತಾಡ್ತಾ ಇಲ್ಲ. ಇವತ್ತು ಇಲ್ಲೇ ಇರಬೇಕು, ಯಾಕಪ್ಪ ಅಂದ್ರೆ ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕಬೇಕು ಅಂದ್ರೆ ಸಿಗ್ತದೆ ಅನ್ನೋಂಥ ಸಿದ್ಧಾಂತಕ್ಕೆ ಬದ್ಧದಾರಂತ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಏನು ಮಾಡಬಹುದು ನೆಕ್ಸ್ಟ್ ಸ್ಟೆಪ್ಪ? ಒಂದು ವೇಳೆ ನಮ್ಮ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡದೇ ಇದ್ದರೆ 2 ಆಯ್ಕೆಗಳಿದ್ದಾವೆ. ಒಂದು 2028ರವರೆಗೆ ಇವ್ರ ಜೊತೆಗೆ ಮುಂದುವರ್ಕೊಂಡು ಹೋಗುವಂಥದ್ದು. ಅಷ್ಟರೊಳಗೆ ನಾವು ಸ್ವತಃ ಅಧ್ಯಕ್ಷರಿರೋದ್ರಿಂದ ತಮಗೆ ಬೇಕಾದಂಥವ್ರು ಟಿಕೆಟ್ ಕೊಟ್ಟು 2028ರಲ್ಲಿ ಗೆಲ್ಲಿಸೋ ಪ್ರಯತ್ನ ಮಾಡಿಕೊಂಡು ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಳೋದು. ಇದು ಮೊದಲಿದ್ದಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕಂದರೆ ಸಾಧ್ಯನೂ ಅದ, ಕಷ್ಟ ಸಾಧ್ಯನೂ ಅದ. ಯಾಕೆ ಸಾಧ್ಯದಪ್ಪ ಅಂತಂದ್ರೆ ಈ ಒಂದು 5 ವರ್ಷದ ಪೀರಿಯಡಲ್ಲೇ ಕಾಂಗ್ರೆಸ್ ಅಷ್ಟು ಕೆಟ್ಟ ಆಡಳಿತ ಕೊಟ್ಟಿಲ್ಲ ಅನ್ನುವಂಥದ್ದು ನೋಡಿರಿ. ಸಡನ್ನಾಗಿ ಸ್ಪಂದಿಸಿದರು ನಿನ್ನೆ ಸಿದ್ದರಾಮಯ್ಯನವರು. ಧಾರವಾಡದಲ್ಲಿ ಸ್ಟ್ರೈಕ್ ಆದ ತಕ್ಷಣ ಜನರಿಗೆ ಸ್ಪಂದನೆ ಮಾಡಿ ನಾವು ತೊಗೊಳ್ತೀವಪ್ಪ ಅನ್ನೋ ಆಶ್ವಾಸನೆ ಕೊಟ್ಟರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ. ಅದು ಎಷ್ಟೋ ಬೇಗ ಪರಿಣಾಮ ಆಯಿತು. ನಾ ಈಗ ತೊಗೊಳ್ತೀನಪ್ಪ, ಈಗ ಶುರು ಮಾಡಿದ್ದೀನಿ, ಈಗ 40,000 ಕೊಡ್ತಿದ್ದೀನಿ, ಇನ್ನೂ ಮಾಡ್ತೀನಿ ಅನ್ನೋ ಮಾತಾಡಿದ್ಕೊಳ್ಳ ಎಷ್ಟೋ ಬೇಕಷ್ಟು ಮಲಾಮಾದಾಗ ಆಯ್ತು ಆ ಗಾಯಕ. ಹೀಗಾಗಿ ಕಾಂಗ್ರೆಸ್ 2028ರಲ್ಲಿ ಮತ್ತು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಹೊಂದಾಣಿಕೆ ಅಲ್ಲಿ ತಿರ್ಕಾಡೋರು ಜೋರಿದ್ದಾವೆ. ಯಡಿಯೂರಪ್ಪನ ಅಂತ ನಮ್ಮ ಯತ್ನಾಳವರಂತೆ ಹೊರಗೆ ಹೋಲಿಸಿದ್ದು ಬಿಡ್ತಾ ಇಲ್ಲ. ಯತ್ನ ಇವರು ಯಡಿಯೂರಪ್ಪನವರು